ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಪಲ್ನ ಹಾಗೆ ತಿನ್ನೋದಕ್ಕೆ ಉಪಯೋಗಿಸ್ಕೊಳ್ತೀವಿ, ಅಥವಾ ಮಿಲ್ಕ್ ಶೇಕ್ ಮಾಡ್ಬೋದು, ಕಸ್ಟರ್ಡ್ ಮಾಡ್ಬೋದು, ಜಾಮ್ ಮಾಡ್ಬೋದು. ಈ ರೀತಿ ವಿವಿಧ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊತೀವಿ. ಈ ಸಲ ಖೀರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಜಸ್ಟ್ ಒಂದು 5 ನಿಮಿಷದಲ್ಲಿ ಇದನ್ನು ಖೀರ್ ಮಾಡ್ಕೊಳ್ಬೋದು. ಬಂದವರಿಗೆ ಬರೀ ಆಪಲ್ ಕೊಡೋ ಬದಲು ಖೀರ್ ಮಾಡಿಕೊಟ್ರೆ ಇನ್ನೂ ಖುಷಿ ಪಡ್ತಾರೆ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ 2 ಆಪಲ್ ತೊಗೊಂಡಿದ್ದೀನಿ. ಕರೆಕ್ಟು ಮೆಜರ್ಮೆಂಟು ಸರೋಗುತ್ತೆ. ಇದು ದಪ್ಪ ಆಪಲ್ ಇದ್ದರೆ 1 ಆಪಲ್ ತೊಗೊಳ್ಳಿ ಸಾಕಾಗುತ್ತೆ. ನಾನಿಲ್ಲಿ ಸಕ್ಕರೆ ಬಳಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಕೂಡ ನೀವು ಲಿಕ್ವಿಡ್ ಮಾಡ್ಕೊಂಡು ಬೆಲ್ಲ ಕೂಡ ಬಳಸ್ಕೊಳ್ಬೋದು, ಇಲ್ಲಾಂದರೆ ಮಿಲ್ಕ್ ಮೇಡ್ ಕೂಡ ಬಳಸ್ಕೊಳ್ಬೋದು. ಸ್ವೀಟಿಗೆ ನೀವು ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ಳಿ. ಮೇಲೆ ಸಿಪ್ಪೆ ಎಲ್ಲ ತೆಗೆದು ಆಪಲ್ನ ತುರ್ಕೋಬೇಕಾಗತ್ತೆ. ಆಪಲ್ನ ಸಿಪ್ಪೆ ಸಮೇತ ಕೂಡ ತುರ್ಕೊಳ್ಬೋದು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಖೀರ್ದು. ಕೆಲವೊಂದ್ಸಲ ವ್ಯಾಕ್ಸ್ ಹಾಕಿರ್ತಾರೆ ಆಪಲ್ ಸಿಪ್ಪೆಗೆ, ಹಾಗಾಗಿ ಆ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಈ ರೀತಿ ತುರ್ಕೊಳ್ಳಿ. ಮಧ್ಯೆ ತಿರುಳು ಮತ್ತು ಬೀಜನ ಉಪಯೋಗಿಸೋದು ಬೇಡ. ಚೆನ್ನಾಗಿ ಸಣ್ಣದಾಗಿ ತುರಿದು ಇಟ್ಕೊಂಡ್ರೆ ಆಯಿತು. 5 ನಿಮಿಷಕ್ಕಾಗುತ್ತೆ. ಒಂದು ಸೈಡ್ ಹಾಲು ಕಾಯೋದಕ್ಕಿಟ್ಟು ಇನ್ನೊಂದು ಸೈಡು ಆಪಲ್ನ ಫ್ರೈ ಮಾಡೋಷ್ಟರಲ್ಲಿ ಖೀರ್ ರೆಡಿ ಆಗುತ್ತೆ. ಈಗ ನೋಡಿ, ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ ಆಪಲ್ದು. ಹಾಗಾಗಿ ನೀವು ತುರಿದ ತಕ್ಷಣವೇ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಕ್ಕಿಡಿ. ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಬಾರ್ದು, ಸ್ವಲ್ಪ ಬಾಡಿಸ್ಕೋಬೇಕು, ಚೆನ್ನಾಗಿರುತ್ತೆ. ಒಂದು ಸೈಡು ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಕಲರ್ ಚೇಂಜ್ ಆಗಿದ್ರು ಕೂಡ ನಾವು ಫ್ರೈ ಮಾಡ್ತಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅಥವಾ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಮನೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಅಥವಾ ಮಕ್ಕಳು ಇಷ್ಟಪಡಲ್ಲ, ತಿನ್ನಲ್ಲ ಅನ್ನೋದಾದರೆ ಹಾಕೋದೇ ಬೇಡ. ನಾನು ಸ್ವಲ್ಪ 1-2 ಸ್ಪೂನ್ 2 ಪಿಂಚಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಗಿಂತ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ. ಆಪಲ್ ಸ್ವಲ್ಪ ಫ್ರೈ ಆದ ನಂತರ 1-2-3 ನಿಮಿಷದಲ್ಲೆಲ್ಲ ಆಪಲ್ ಫ್ರೈ ಆಗುತ್ತೆ. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ತುಪ್ಪದಲ್ಲಿ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಪೂರ್ತಿ ಕರಗಬೇಕು, ಅಲ್ಲಿವರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಲು ಚೆನ್ನಾಗಿ ಕಾದಿದೆ. 1-2 ಪಿಂಚಷ್ಟು ಸೋಡಾ ತೊಗೊಂಡಿದ್ವಲ್ಲ, ಅಡುಗೆ ಸೋಡಾ, ಅದನ್ನು ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಆಪಲ್ಲು ಹುಳಿ ಇರುತ್ತೆ, ಹಾಲು ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಕ್ಕರೆ ಕೂಡ ಕರಗಿದೆ, ಆಪಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಮಿಕ್ಸ್ ಆಗಬೇಕು. ಇದನ್ನು ನೀವು ಜಾಮ್ ರೀತಿ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಕಾಯ್ದಿರಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಸಮೇತನೇ ಹಾಕ್ಕೊಳ್ಳಿ. ಹಾಲು ತುಂಬ ಚೆನ್ನಾಗಿರುತ್ತೆ. 2 ಆಪಲ್ಗೆ ಅರ್ಧ ಲೀಟ್ರ್ ಹಾಲು ಕರೆಕ್ಟಾಗಿ ಹದವಾಗಿ ಬರುತ್ತೆ ಪಾಯಸ. ನೋಡಿ, ಎಲ್ಲ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಇದನ್ನು ತುಂಬ ಹೊತ್ತು ಕುದಿಸ್ಬೇಕಂತಿಲ್ಲ. ಆಪಲ್ ಕೂಡ ಫ್ರೈ ಆಗಿದೆ, ಹಾಲು ಕೂಡ ಚೆನ್ನಾಗಿ ಕಾದಿರೋದ್ರಿಂದ 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಡ್ರೈ ಫ್ರೂಟ್ಸ್ ಏನಿದೆ ನೀವು ಹೀಗೆ ಕೂಡ ಹಾಕ್ಕೊಳ್ಬೋದು ಹಾಲಿಗೆ, ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನಲ್ಲಿ ಫ್ರೈ ಮಾಡ್ತಿಲ್ಲ, ಹೀಗೆ ಎಲ್ಲನೂ ಡ್ರೈ ಫ್ರೂಟ್ಸ್ನ ಹಾಗೆ ಹಸಿದೆ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಪಿಸ್ತಾನ ಕೊನೆಯಲ್ಲಿ ಹಾಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿನ ಮೊದಲೇ ಹಾಕ್ಕೊಂಡು 1-2 ನಿಮಿಷ ಹಾಲು ಕುದಿಸ್ಬೇಕಲ್ಲ, ಅವಾಗ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1-2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಬಳಸ್ತಾ ಇದ್ದೀನಿ. ನೀವು ಮಿಲ್ಕ್ ಮೇಡ್ ಕೂಡ ಬಳಸ್ಬೋದು, ಅಥವಾ ಕೇಸರಿ ದಳ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಬಾದಾಮ್ ಪುಡಿ ಹಾಕ್ತಾ ಇರೋದ್ರಿಂದ ಕೇಸರಿ ದಳ ಏನೂ ಹಾಕಿಲ್ಲ. ಈಗ ಏಲಕ್ಕಿ, ಪಿಸ್ತಾ ಹಾಗೆ ದ್ರಾಕ್ಷಿ ಇತ್ತಲ್ಲ, ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಆಪಲ್ ಖೀರ್ ರೆಡಿ ಆಗುತ್ತೆ. ಯಾರೇನೋ ಫ್ರೆಂಡ್ಸ್ ಬಂದರು ಅಂದ ತಕ್ಷಣ, ಅಥವಾ ಮಕ್ಳಿಗೆ ಬೇಕು ಅಂದಾಗ, ಅಥವಾ ಏನಾದ್ರು ಸ್ವೀಟ್ ಮಾಡಿ ತಿನ್ನಬೇಕು ಅಂದಾಗ ಒಂದು 5 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಆಪಲ್ ಖೀರ್ ಇದು. ನಾನು ಕೊನೆಯಲ್ಲಿ 2 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟ ಇದೆ ತುಪ್ಪ ಬಳಸ್ಬೋದು. ಸ್ವೀಟ್ಗಳಲ್ಲಿ ಅಥವಾ ಪಾಯಸಗಳಲ್ಲಿ ತುಪ್ಪ ಇದ್ದರೆ ತುಂಬಾ ರುಚಿ ಇರುತ್ತೆ. ನೋಡಿ, ಎಷ್ಟು ಹದವಾಗಿದೆ. ಇದನ್ನು ಬಿಸಿಯಾಗಿ ಕೂಡ ಕುಡಿಬೋದು, ಅಥವಾ ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿಟ್ಟು ಕುಡಿದ್ರೆ ಇನ್ನೂ ಗಟ್ಟಿಯಾಗೂ ಆಗುತ್ತೆ, ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿರಲ್ಲ, ಎಷ್ಟು ಸಿಂಪಲಾಗಿ 5 ನಿಮಿಷದಲ್ಲಿ ಆಪಲ್ ಖೀರ್ ಮಾಡ್ಬೋದು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಇದ್ರಿಗೆ ಸಂಬಂಧಪಟ್ಟಂಥ ಏನಾರು ಅಭಿಪ್ರಾಯ ಅನಿಸಿಕೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.